ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮ ಡೈರೆಕ್ಟರ್ ಅವರ ಮನೇಲಿ ಒಂದು ಫಂಕ್ಷನ್ ಇತ್ತು. ಸೊ ಫಂಕ್ಷನ್ ಅಂದಮೇಲೆ ಗಿಫ್ಟ್ ತೊಗೊಂಡು ಹೋಗ್ಬೇಕಾಗತ್ತಾ. ಸೊ ಗಿಫ್ಟ್ ತೊಗೊಂಡು ಗಿಫ್ಟನ್ನ ರ್ಯಾಪ್ ಮಾಡಿಸ್ಕೊಂಡು ಪೇ ಮಾಡಿ ಅಲ್ಲಿಂದ ತಡ ಮಾಡದೆ ರಪ 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 ಅಂತ ಗಿಫ್ಟು ಬಿಲ್ಲು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹೊರಟಿದ್ದು ನನಗೆ ಆ್ಯಸ್ ಯೂಶುವಲ್ ನಮ್ಮ ಬೆಂಗಳೂರು ಟ್ರಾಫಿಕ್ ಅಡ್ಡ ಬಂತು. ಏನೋ ಒಂದು ಸತಿ ಎರಡು ಸತಿ ಅಂತ ಅಂದ್ಕೊಂಡೆ, ನೋಡಿದ್ರೆ ಬರೋಬ್ಬರಿ 45 ನಿಮಿಷ ಗುರು ಟ್ರಾಫಿಕಲ್ಲೇ ನಿಂತು ನಿಂತು ಹೋಗಿದ್ದಾಯ್ತು. ಹೋಗ್ಬೇಕಾಗಿದ್ದು ಬರೀ 20 ಕಿಲೋಮೀಟ್ರು, ಆದರೆ ತೊಗೊಂಡಿದ್ದ ಸಮಯ ಬಂದು 2 ಮುಕ್ಕಾಲು ಗಂಟೆ. ಇಲ್ಲಿಂದ ಔಟರ್ ರಿಂಗ್ ರೋಡ್ ಹೆಂಗೋ ಬಂದೆ. ಇಲ್ಲಿಂದ ಪೀಸಾಗಿ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಸಿಗ್ನಲ್ಗಳೇನೋ ಇರ್ತಿತ್ತು, ಆದರೆ ಮುಂದೆ ಮಾತ್ರ ಹೋಗ್ತಿರ್ಲಿಲ್ಲ. ಕೊನೆಗೂ ಹಂಗೋ ಹಿಂಗೋ ಕಷ್ಟಪಟ್ಟು ದಾಟ್ಕೊಂಡು ಹೋಗೋಣ ಅಂತ ರೀಚ್ ಆಗೋ ಸಂದರ್ಭದಲ್ಲಿ ಈ ಹಾಳಾಗಿರೋ ರೋಡ್ ನೋಡಿದೆ. ಯಾರೇನೇ ಹೇಳಿ ಈ ರೋಡನ್ನ ಸರಿ ಮಾಡಲ್ಲ, ಎಷ್ಟೇ ಬಿದ್ರೂ ಅದೇ ಪ್ರಾಬ್ಲಮ್ ಅನ್ಕೊಂಡು ಮುಂದೆ ಸಾಕ್ತಿದ್ರೆ ಅಣ್ಣ ರೋಡ್ಗೆನೆ ಟ್ರ್ಯಾಕ್ಟರ್ ನಿಲ್ಸ್ಕೊಂಡು ನಿಂತ್ಕೊಂಡಿದ್ದ. ನಮ್ಮ ಜನಕ್ಕೆ ಎಷ್ಟು ಹೇಳಿದೇನೋ ಅರ್ಥ ಆಗಲ್ಲ ಅನ್ಕೊಂಡು ಪಕ್ಕದಲ್ಲಿ ಇದ್ದಿದ್ದ ಅಣ್ಣವ್ರಿಗೂ ಅಂಬರೀಷ್ ಅಣ್ಣಂಗೆ ಅಪ್ಪು ಸರ್ ಜೈ ಅನ್ಕೊಂಡು ಅಲ್ಲಿಂದ ಸೀದಾ ಹೋದ್ರೆ ಈ ಸ್ಪಾಟ್ ಯಾರಂಗೆ ಮರೆಯೋಕ್ಕಾಗತ್ತೆ ಹೇಳಿ. ನಮ್ಮ ಡಿ ಬಾಸ್ ಅಭಿಮಾನಿಗಳಿಗಂತೂ ಒಂದು ಕಹಿ ಘಟನೆ ಈ ಜಾಗ. ಎಲ್ಲಾನು ನೆನಪಿಸ್ಕೊಂಡು ನೋಡಿದ್ರೆ ಈ ಫ್ಲೈಓವರ್ ಓಪನ್ ಮಾಡ್ಬಿಟ್ಟಿದ್ದಾರೆ ಕಣ್ರಿ. ಇದು ಪೆಸೆಟ್ ಕಾಲೇಜ್ ಹತ್ರ ಇರುವಂಥ ಫ್ಲೈಓವರ್. ನನಗೆ ಗೊತ್ತೇ ಇಲ್ಲ ಇನಾಗ್ರೇಷನ್ ಆಗಿದೆ, ಓಪನ್ ಆಗಿದೆ ಅಂತ ಹೇಳಿ. ತುಂಬ ದಿನದ ಆದ್ಮೇಲೆ ಈ ರೋಡ್ ನೋಡಿದೆ, ತುಂಬ ಖುಷಿ ಆಯಿತು. ಈ ಒಂದು ರೋಡ್ ಆಗಕ್ಕೆ ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ. ಅಲ್ಲಿಂದ ಸೀದಾ ನಮ್ಮ ಸ್ನೇಹಿತರವ್ರ ಮನೆ ಹತ್ರ ಹೋಗಿ ಅವ್ರು ನೋಡಿದ್ರೆ ಇಲ್ಲ ಹೊರಗಡೆ ಇದೀನಿ 10 ನಿಮಿಷ ಅಂದರು. ಸೊ ಬೆಳಗ್ಗೆ ಏನು ಊಟ ಮಾಡಿಲ್ಲ, ಆಲ್ರೆಡಿ ಸಂಜೆ 6 ಗಂಟೆ ಆಗಿತ್ತು. ಒಂದು ಲೈಟಾಗಿ ಏನಾದರೂ ತಿನ್ಕೊಳ್ಳೋಣ ಅಂಥೇಳಿ ಒಂದು ಸಿಂಗಲ್ ಇಡ್ಲಿ ವಡೆ, ಪಾಪ್ಯುಲರ್ ಡಿಶ್ ಆಫ್ ಕರ್ನಾಟಕ ತಿನ್ಕೊಂಡು ನಮ್ಮ ಡೈರೆಕ್ಟರ್ ಸರ್ನ ಕರ್ಕೊಂಡು ಫಂಕ್ಷನ್ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಫಂಕ್ಷನಲ್ಲಿ ಎಲ್ಲರಿಗಿಂತ ಫಸ್ಟ್ ಹೋದ್ವಿ. ನೋಡಿದ್ರೆ ನಾವು ಹೋದ್ಮೇಲೆ ತುಂಬ ಜನನೇ ಬಂದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ತಂದಿದ್ದ ಗಿಫ್ಟ್ ಇತ್ತಲ್ಲ, ಮರೀದೆ ಗಿಫ್ಟ್ನ ಕೊಡಲೇಬೇಕು ಫಂಕ್ಷನ್ ಅಂದ್ಕೊಂಡು ಗಿಫ್ಟ್ ಕೊಟ್ಟು ಭರ್ಜರಿ ಬ್ರಾಹ್ಮಿನ್ ಸ್ಟೈಲ್ ಊಟ ಇತ್ತು. ಸೊ ಊಟ ಮಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಊಟ ಏನೋ ಚೆನ್ನಾಗಿತ್ತು. ಆದರೆ ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಫುಲ್ ನಿದ್ದೆ ಕಣ್ರಿ. ಊಟ ತುಂಬ ಊಟ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಅನ್ಕೊತೀನಿ. ಏನೇ ಹೇಳಿ ಬೆಂಗಳೂರಿನ ನೈಟ್ ವ್ಯೂ ನೋಡೋದೇ ಒಂದು ಚಂದ. ಅದರಲ್ಲೂ ಈ ರೀತಿ ಆಫ್ಟರ್ 10:30 11 o'clock ನೋಡೋದು ಇದ್ದಿದ್ದು ಚಂದ. ಟ್ರಾಫಿಕ್ ಇರಲ್ಲ, ಫುಲ್ ಪೀಸ್ ಆಗಿರುತ್ತೆ. ಸಿಗ್ನಲ್ಗಳಿರುತ್ತೆ, ಸಿಗ್ನಲ್ ಜಂಪ್ ಮಾಡಿಬಿಡಿ, ಜಂಪ್ ಮಾಡಿದ್ರೆ ಫೈನ್ ಬೀಳುತ್ತೆ. ಅದಕ್ಕೆ ನಾನೇ ಉದಾಹರಣೆ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.